ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ಸಕ್ಕರೆ ಇಲ್ಲದೆ ಗರಿಗರಿಯಾದ ರುಚಿಯಾದ ಕರ್ಜೆಕಾಯಿನ ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಕರ್ಜೆಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕರ್ಜೆಕಾಯಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ ನಾನು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನಾವು ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ಇದಕ್ಕೆ ಬಿಸಿ ಎಣ್ಣೆ ಒಂದ್ಸಲ ಹಾಕಬೇಕಾಗುತ್ತೆ. ಸೊ ಫಸ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿ ನಂತರ ನಾವು ಬಿಸಿ ಮಾಡಿರೋಂತಹ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು, ಕಾಯಿಸಿರೋ ಅಂತಹದ್ದು. ಸೊ ಬಿಸಿ ನೋಡಿ, ಈ ಥರ ಫುಲ್ ಬಿಸಿ ಇರಬೇಕು. ಆಗ ನಾವು ಕರ್ಜಿಕಾಯಿ ಮಾಡಿದಾಗ ತುಂಬಾ ಗರಿಗರಿಯಾಗಿ ಬರುತ್ತೆ. ಈ ರೀತಿಯಾಗಿ ನೀವು ಪ್ರೊಸೀಜರ್ನ ಮಾಡಿದ್ರೆ ಸೊ ಖಂಡಿತ ಸಕ್ಕರೆನ ಉಪಯೋಗಿಸ್ದಲೇ ಮಾಡುವಂತಹ ಒಂದು ಸ್ವೀಟ್ ಇದು. ಸೊ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ಒಂದು ಸ್ಪೂನ್ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳೋಣ. ಹಾಲು ಹಾಕ್ಕೊಂಡು ಕೂಡ ನೀವು ಹಿಟ್ಟನ್ನು ಕಲಿಸ್ಕೋಬೋದು, ಅಥವಾ ನೀರಲ್ಲಿ ಕಲಿಸ್ಕೊಳ್ತೀವಿ ಅಂದರೆ ಖಂಡಿತ ನೀರಲ್ಲಿ ಕೂಡ ನೀವು ಕಲಿಸ್ಕೋಬೋದು. ತಣ್ಣೀರಲ್ಲಿ ಕಲಿಸ್ಕೋಬೇಕು, ಬಿಸಿ ನೀರು ಬೇಡ. ಸೊ ಹಾಲು ತಣ್ಣಗಿರೋಂಥ ಹಾಲನ್ನೇ ನಾನು ತಗೊಂಡಿರೋದು. ಸೊ ಹಾಲಲ್ಲಿ ಈಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ಜಾಸ್ತಿ ನಮಗೆ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಹಿಟ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೊ ಯಾವುದಾದ್ರು ಒಂದು ಕೆಲವೊಂದು ಸ್ವೀಟ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಖಂಡಿತ ಬೆಲ್ಲ ಉಪಯೋಗಿಸಿ ಮಾಡುವಂತಹ ಒಂದು ಕರ್ಜಿಕಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇದಕ್ಕೆ ಸಕ್ಕರೆನ ಉಪಯೋಗಿಸ್ತಾ ಇಲ್ಲ. ಖಂಡಿತ ಒಂದ್ಸಲ ತಯಾರಿಸಿ ಫ್ರೆಂಡ್ಸ್. ಓಕೆ, ಸೊ ಸ್ವಲ್ಪ ಇದಕ್ಕೆ ಆಯಿಲ್ನ ಹಾಕಿ ಒಂದು 2 ನಿಮಿಷ ಇದನ್ನು ನಾದ್ಕೊಳ್ತಾ ಇದ್ದೀನಿ ನಾನು. ಸೊ 2 ನಿಮಿಷ, ಜಾಸ್ತಿ ಟೈಮ್ ಬೇಡ. ಈ ರೀತಿಯಾಗಿ ನಾವು ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಸೈಡ್ ಇದನ್ನು ತೆಗೆದಿಟ್ಬಿಡೋಣ. ಸೊ ಒಂದು 5ರಿಂದ 10 ನಿಮಿಷ ಇದು ಹಿಟ್ಟು ನೆನೆಯೋದಕ್ಕಾಗೋ ಟೈಮ್ ಕೂಡ ಸಿಗುತ್ತೆ. ಸೊ ಈಗ ಫಸ್ಟೇ ನಾವು ಹಿಟ್ಟನ್ನು ಕಲಸಾಗಿದೆ. ಸೊ ಒಂದು ಸೈಡಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋಣ. ಹಾಗೆ ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಿನ ಅಳತೆಯಲ್ಲಿ 2 ಕಪ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮಗೆ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಪೌಡರ್ನ ಮಾಡಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ನಿಮಗೆ ಆವತ್ತಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ನೀವು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜನ ಉಪಯೋಗಿಸಿದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ನಾನು. ನೋಡಿ, ಇದನ್ನು ಹೀಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಸೊ ಕಡಲೆ ಬೀಜನ ಒಂದು 2ರಿಂದ 3 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಹೈ ಫ್ಲೇಮ್ ಮಾಡಿದ್ರೆ ಮೇಲೆಲ್ಲ ಕಪ್ಪಾಗುತ್ತೆ, ಆದರೆ ಒಳಗಡೆ ಅದು ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಸೊ ಹಾಗಾಗಿ ನಾನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಇದು ಆಗಿದೆ. ಇದನ್ನು ಈಗ ನಾವು ಒಂದು ತಟ್ಟೆ ಅಥವಾ ಒಂದು ಮರ ಇರುತ್ತಲ್ಲ, ಕೇರೋ ಅಂಥ ಮರ, ಸೊ ಅದು ಕೂಡ ಹಾಕ್ಕೊಳ್ಬೋದು. ಹಾಕಿದ ನಂತರ ಒಂದು ತಟ್ಟೆಗೆ ಹಾಕಿದ ನಂತರ ನೀವು ಒಂದು ಬೌಲ್ ತೊಗೊಳ್ಳಿ. ಸೊ ಇದನ್ನು ಸಿಪ್ಪೆ ನೀಟಾಗಿ ಬಿಡಿಸ್ಬೋದು, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಸಿಪ್ಪೆ ಬಿಡಿಸೋದಕ್ಕೆ. ನೋಡಿ, ಬಿಸಿ ಇದ್ದಾಗಲೇ ಈ ರೀತಿಯಾಗಿ ನೀವು ಮೇಲ್ಗಡೆ ಕಡಲೆ ಬೀಜನ ಈ ರೀತಿ ಫ್ರೆಶ್ ಮಾಡಿದ್ರೆ ಸಾಕಾಗುತ್ತೆ. ಹೀಗೆ ಫ್ರೆಶ್ ಮಾಡಿದ್ರೆ ನೋಡಿ, ಸಿಪ್ಪೆ ಆರಾಮಾಗಿ ಬಿಟ್ಕೊಳ್ಳುತ್ತೆ. ಏನು ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂತ ಏನಿಲ್ಲ. ಈ ರೀತಿಯಾಗಿ ಸಿಪ್ಪೆ ಎಲ್ಲದೂ ಕೂಡ ಬಿಟ್ಕೊಳ್ಳುತ್ತೆ. ಇದನ್ನು ಕ್ಲೀನ್ ಮಾಡಿಕೊಂಡು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಓಕೆ, ನಂತರ ನಾನು ಈ ಪ್ಯಾನಿಗೆ ಮತ್ತೆ ಈಗ ಇದಕ್ಕೆ 1 ಕಪ್ ಆಗುವಷ್ಟು ಕಡಲೆನ ಹಾಕ್ಕೊಳ್ತಾ ಇದ್ದೀನಿ. ಉರಿಗಡಲೆ 1 ಕಪ್ ಆಗುವಷ್ಟು ಹಾಕ್ಕೊಳ್ಳೋಣ. ನೋಡಿ, ಅಂದರೆ ಕಡಲೆ ಬೀಜದ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಕಡಲೆನ ತೊಗೊಂಡಿದ್ದೀನಿ. ಕಡಲೆ ಬೀಜ ಅಳತೆಯಲ್ಲಿ ಕಡಲೆ ಬೀಜ ತೊಗೊಂಡಿರೋಂತಹ ಬೌಲಲ್ಲೇ ನಾನು ತೊಗೊಂಡ್ರೆ ಇದು 2 ಕಪ್ ಆಗುತ್ತೆ. ಸೊ ಈ ಕಡಲೆ ಬೀಜ 2 ಕಪ್ಪು, ಹಾಗೆ ಕಡಲೆ 2 ಕಪ್ಪು,
ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಬೇಕು. ಇದು ಕಲರ್ ಎಲ್ಲ ಚೇಂಜ್ ಆಗೋವಷ್ಟು ನಾವು ಫ್ರೈ ಮಾಡಬಾರ್ದು. ಇದು 1 ಸೆಕೆಂಡ್ ಅಥವಾ 2 ಸೆಕೆಂಡಲ್ಲಿ ಬಿಸಿ ಆಗುತ್ತೆ, ಅಷ್ಟಿದ್ರೆ ಸಾಕು. ಈಗ ಒಂದು ಜಾರ್ ತೊಗೊಳ್ಳೋಣ. ಈ ಜಾರಿಗೆ ಇವಾಗ ಫ್ರೈ ಮಾಡಿರುವಂತಹ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿರುವಂತಹ ಕಡಲೆ ಬೀಜ. ಹಾಗೆ ಇದಕ್ಕೆ ಒಂದು 2 ಏಲಕ್ಕಿನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಬಿಡಿಸಿ ಕೂಡ ಹಾಕ್ಕೊಳ್ಬೋದು ನೀವು. ಈಗ ಇದನ್ನು ಪೌಡರ್ ಮಾಡ್ಕೊಂಬರೋಣ. ನೋಡಿ ಈ ರೀತಿಯಾಗಿ ಪೌಡರ್ ಆದರೆ ಸಾಕು ನಮಗೆ, ಕರೆಕ್ಟಾಗಿ ಆಗಿದೆ ಇದು. ಸೊ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸಕ್ಕರೆ ಉಪಯೋಗಿಸಿ ಮಾಡುವಂಥ ಕರ್ಜಿಕಾಯಿಗಿಂತ ಬೆಲ್ಲದ ಕರ್ಜಿಕಾಯಿ ಸೂಪರ್ ಟೇಸ್ಟನ್ನು ಕೊಡುತ್ತೆ ಮತ್ತು ಹೆಲ್ತಿಯಾಗಿರೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಈಗ ನೋಡಿ ಇದೇ ಜಾರ್ಗೆ ಇವಾಗ ನಾನು ಕಡಲೆನ ಫ್ರೈ ಮಾಡಿರೋವಂಥ ಕಡಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಪೌಡರ್ ಮಾಡ್ಕೊಂಬರ್ತೀನಿ. ಇದಕ್ಕೆ ಪೌಡರ್ ಮಾಡಬೇಕಾದ್ರೆ ಇದ್ರ ಜೊತೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಬೆಲ್ಲ. ಓಕೆ, ಸೊ ಬೆಲ್ಲನ ಈ ರೀತಿಯಾಗಿ ಪುಡಿ ಮಾಡಿ ಫಸ್ಟೇ ನಾನು ಸ್ವಲ್ಪ ಸಿಂಪಲಾಗಿ ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಈ ಕಡಲೆ ಜೊತೆನೇ ಹಾಕ್ಕೊಳ್ಳೋಣ. ಕಡಲೆ ಜೊತೆನೇ ಬೆಲ್ಲನೂ ಕೂಡ ಹಾಕಿದ ನಂತರ ಇದನ್ನು ನಾವು ಪೌಡರ್ ಮಾಡ್ಕೊಂಬರ್ಬೇಕು. ನುಣ್ಣಗೆ ಪೌಡರ್ ಮಾಡ್ಕೊಂಬಂದರೆ ಆಯಿತು, 2 ನಿಮಿಷದಲ್ಲೇ ಆಗೋಗುತ್ತೆ ಅದು. ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕಡಲೆ ಮತ್ತು ಬೆಲ್ಲ ಎರಡನ್ನೂ ಕೂಡ ಪೌಡರ್ ಮಾಡಿರೋವಂಥ ಮಿಶ್ರಣ ಈಗ ಕಡಲೆ ಬೀಜ ಹಾಕಿರೋವಂತಹ ಒಂದು ಬೌಲಿಗೆ ಈ ಒಂದು ಪೌಡರ್ನು ಕೂಡ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ಈಗ ಮತ್ತೆ ನಾವು 1 ಕಪ್ ಆಗೋಷ್ಟು ನೋಡಿ ಕಡಲೆ ಬೀಜ ತೊಗೊಂಡಿರುವಂತಹ ಒಂದು ಬೌಲಲ್ಲಿ 1 ಬೌಲ್ ಆಗುವಷ್ಟು ನಾನಿಲ್ಲಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಓಕೆ, ಕೊಬ್ಬರಿ ತುರಿನ ನಾವು ಹಾಗೆ ಕೂಡ ಹಾಕ್ಕೊಳ್ಬೋದು. ಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ನೀವು ಒಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಅದೇ ಜಾರ್ಗೆ ಹಾಕಿ ಒಂದ್ಸಲ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ನಾವು. ನೋಡಿ ಈಗ ಗ್ರೈಂಡ್ ಮಾಡಿದ್ದೀನಿ. ಸೊ ಈ ಬೌಲಿಗೆ ಮತ್ತೆ ಈಗ ಹಾಕ್ಕೊಳ್ಳೋಣ. ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಷ್ಟನ್ನು ಹಾಕಿದ ನಂತರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಆಗಬೇಕು. ಎಲ್ಲದೂ ಕೂಡ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ನೀವು ಬೇಕು ಅಂದರೆ ಇದನ್ನು 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳು 2 ತಿಂಗಳು ಏನು ಇದು ಕೆಡೋದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಎಲ್ಲದು ಕೂಡ ನಾವು ಫ್ರೈ ಮಾಡಿ ಹಾಕಿರೋದ್ರಿಂದ ಯಾವುದು ಕೆಡೋದಿಲ್ಲ. ಸೊ ಈಗ ನೀವು ಬೇಕು ಅಂದರೆ ಕರ್ಜಿಕಾಯಿನ ಮಾಡಿ ಕೂಡ ಒಂದು 15 ದಿನ ಸ್ಟೋರ್ ಮಾಡ್ಬೋದು. ಅದೇ ರೀತಿ ಗರಿಗರಿಯಾಗೇ ಇರುತ್ತೆ ಈ ಬೆಲ್ಲದ ಕರ್ಜಿಕಾಯಿ ಅಂತೂ. ಸೊ ಇವಾಗ ಹಿಟ್ಟನ್ನು ಕಲಸಿದೀವಲ್ಲ, ಆ ಹಿಟ್ಟನ್ನು ಈಗ ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಫಸ್ಟು ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಏನಾದರೂ ನಮಗೆ ತಿನ್ನಬೇಕು ಅನ್ನಿಸ್ದಾಗ ಖಂಡಿತ ದಿಢೀರಾಗಿ ಮಾಡ್ಕೋಬೋದು. ನೀವು ಪೌಡರ್ ಮಾಡಿ ಫಸ್ಟೇ ಇಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ನೀವು ಕರ್ಜಿಕಾಯಿನ ಮಾಡ್ಕೊಳ್ಬೋದು. ಸೊ ಈಗ ಹಬ್ಬ ಬರ್ತಾ ಇದೆ. ಹಬ್ಬಕ್ಕೆ ನಾವು ಸಕ್ಕರೆನ ಉಪಯೋಗಿಸ್ತಲೇ ಗರಿಗರಿಯಾಗಿರೋಂಥ ರುಚಿಯಾದ ಒಂದು ಕರ್ಜಿಕಾಯಿನ ಮನೆಯಲ್ಲೇ ತಯಾರಿಸ್ಬೋದು. ಸೊ ಇವಾಗ ಇದಕ್ಕೆ ಮಣೆ ಮೇಲೆ ಸ್ವಲ್ಪ ನಾನು ಮೈದಾ ಹಿಟ್ಟನ್ನು ಹಾಕಿದ ನಂತರ ಈ ರೀತಿಯಾಗಿ ಲಟ್ಟಿಸ್ಕೊಳ್ತೀನಿ. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಅದು ದಪ್ಪನೇ ಇರಬೇಕು. ಹಾಗಂತ ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿ ನಾವು ಲಟ್ಟಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡ್ಬೋದು. ಸೊ ಇವಾಗ ಕರ್ಜಿಕಾಯಿ ಮಾಡೋದಕ್ಕೆ ಈ ರೀತಿಯಾಗಿ ಕರ್ಜಿಕಾಯಿ ಮಾಡೋದಕ್ಕೆ ನಾವು ಈ ಥರ ಹಾಕ್ಕೊಂಡು ಅದ್ರ ಮೇಲೆ ಇವಾಗ ನಾವು ಲಟ್ಸಿರೋಂಥ ಒಂದು ಚಪಾತಿನ ಹಾಕಿದ ನಂತರ ನೋಡಿ ಇದರಲ್ಲಿ ಸ್ಟಫಿಂಗ್ ಮಾಡ್ಕೋಬೇಕು. ಈ ಪೌಡರ್ನ 1 ಸ್ಪೂನ್ ಅಥವಾ 1.5 ಸ್ಪೂನ್ ಸಾಕಾಗುತ್ತೆ. ನಂತರ ಈಗ ಸುತ್ತಲೂ ಕೂಡ ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಚ್ಚೋಣ. ಈ ರೀತಿಯಾಗಿ ನೀರು ಹಚ್ಚಿದ್ರೆ ಕರೆಕ್ಟಾಗಿ ಶೇಪ್ ಬರುತ್ತೆ ಮತ್ತು ಕಿತ್ಕೊಳ್ಳೋದಿಲ್ಲ. ಈ ಕೆಲವೊಂದು ಸಲ ಹಾಕಿದಾಗ ಹಾಗೆ ಕಿತ್ಕೊಂಡ್ಬಿಡುತ್ತೆ, ಯಾಕೆಂದರೆ ಹಿಟ್ಟು ಸ್ವಲ್ಪ ಡ್ರೈ ಆದರೆ ಆ ರೀತಿ ಆಗುತ್ತೆ. ಸೊ ನೋಡಿ ಈಗ ಹೀಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಇದು ನಾವು ಬಿಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ. ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಮಾಡೋ ಅಂಥದ್ದು ಏನೂ ಇಲ್ಲ. ನೋಡ್ಬೋದು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಾನು ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಲ್ಲೂ ಕೂಡ ಏನು ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿಯಾಗಿ ನಾವು ಈಗ ಎಲ್ಲ ಕರ್ಜಿಕಾಯಿಗಳನ್ನು ಫಸ್ಟು
ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ. ಬೇಕು ಅಂದರೆ ನೀವು ಲಟ್ಟಿಸೋಬೇಕಾದ್ರೆ ಹಸಿಟ್ಟು ಹಾಕ್ದಲೇ ಹಾಗೆ ಹಿಟ್ಟು ನೀವು ಆಯಿಲ್ ಹಾಕಿ ಕೂಡ ಲಟ್ಟಿಸ್ಕೊಳ್ಬೋದು. ಸೊ ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಎಣ್ಣೆ ಬಿಸಿಯಾಗಿದೆ. ಸೊ ಕಾಯೋದಕ್ಕೆ ನಾನು ಆಲ್ರೆಡಿ ಇಟ್ಟಿದ್ದೆ. ಈಗ ಬಿಸಿಯಾಗಿದೆ ಮೀಡಿಯಮ್ ಆಗಿ. ಇವಾಗ ನಾವು ಕರ್ಜಿಕಾಯಿನ ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ದೂರನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲದನ್ನು ಮಾಡಿರೋದೆಲ್ಲ ಒಂದೇ ಸಲ ಎಣ್ಣೆಯಲ್ಲಿ ಕರಿಯೋದು ಬೇಡ ನಾವು. ಸ್ವಲ್ಪ ದೂರ ಇದ್ದರೆ ಅದನ್ನು ನಾವು ಟರ್ನ್ ಮಾಡಿ ಹಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈಗ ನೋಡಿ, 1 ಸೆಕೆಂಡ್ ಆದ ನಂತರ ಈ ರೀತಿಯಾಗಿ ನಾನು ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಎರಡೂ ಸೈಡ್ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆದಷ್ಟು ಸ್ಟವ್ನ ಲೋ ಫ್ಲೇಮ್ ಇಟ್ಕೊಂಡೇ ನೀವು ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಹೈ ಫ್ಲೇಮ್ ಮಾಡಿದ್ರೆ ಒಂದು ಸೈಡ್ ಫುಲ್ ಕಪ್ಪಾಗ್ಬಿಡುತ್ತೆ. ನಂತರ ನೀವು ಟರ್ನ್ ಮಾಡಿದ್ರು ಅದು ಪ್ರಯೋಜನ ಬರೋದಿಲ್ಲ, ಟೇಸ್ಟೇ ಹೊರಟೋಗುತ್ತೆ. ನೋಡಿ, ಈ ರೀತಿಯಾಗಿ ನಾನು 2 ರಿಂದ 3 ಸಲ ಈ ಥರ ಟರ್ನ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗ ಕರೆಕ್ಟಾಗಿ ಎಲ್ಲ ಕಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್. ಓಕೆ, ಸೊ ಇವಾಗ ನೋಡಿ ಆಗಿದೆ. ಈ ರೀತಿ ಗೋಲ್ಡನ್ ಕಲರ್ ಬಂದರೆ ಸಾಕು ನಮಗೆ ಕರೆಕ್ಟಾಗಿ ಆಗಿದೆ ಅಂತ. ಸೊ ಆಗಿರುವಂತಹ ಒಂದು ಕರ್ಜಿಕಾಯಿನ ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ತೆಗೆದಿಟ್ಕೊಳ್ಳೋಣ. ಓಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಕರ್ಜಿಕಾಯಿನ ಖಂಡಿತ, ಬೆಲ್ಲದ ಕರ್ಜಿಕಾಯಿನ ಒಂದ್ಸಲ ತಯಾರಿಸಿ ಈ ಕರ್ಜಿಕಾಯಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಸೊ ನೋಡಿ, ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.